ಆವರಣದಲ್ಲಿ ಶ್ರೀ ಗಣಪತಿ ಸೇವಾ ಸಮಿತಿ ಆಜಾದ್ ಮೈದಾನದ ವತಿಯಿಂದ ಶ್ರೀಯವರ 90ನೇ ಪ್ರತಿಷ್ಠಾಪನಾ ಅಂಗವಾಗಿ ಸೋಮವಾರ ಸಮಿತಿ ಅಧ್ಯಕ್ಷ ಕುಬೇರ ನೇತೃತ್ವದಲ್ಲಿ ಪೂಜಾ ಕೈಂಕರ್ಯಗಳ ಮೂಲಕ ಭೂಮಿ ಪೂಜೆ ನೆರವೇರಿತು. ಹಾಗೂ ಎಲ್ಲ ಸಮಿತಿಯ ಸದಸ್ಯರು, ನಿರ್ದೇಶಕರುಗಳು ಎಲ್ಲರಿಗೂ ಕೂಡ ನಮ್ಮ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ಅವಾಗಲೇ ಸಂಕಲ್ಪ ಮಾಡಿದ್ದಾಗಿದೆ. ಇವಾಗಲೂ ಪ್ರಾರ್ಥನೆ ಮಾಡ್ಕೊಳ್ಳಿ. ವರ್ಷ ಪ್ರತಿಯಂತೆ ಮತ್ತೊಮ್ಮೆ ಈಗ ಸ್ವಾಮಿಯನ್ನ ಆವಾಹನೆ ಮಾಡಿ ಪೂಜಾ ಆಚಮನಗಳಿಂದ ಸ್ವಾಮಿಯನ್ನು ತೃಪ್ತಪಡಿಸಿದ್ದೀವಿ. ಇದೇ ರೀತಿ ವರ್ಷನೂ ಕೂಡ ಶಕ್ತಿಯಿಂದ ಮತ್ತು ಶ್ರದ್ಧಾಭಕ್ತಿಯುಕ್ತರಾಗಿ ಮತ್ತು ಧರ್ಮಾಚರಣೆಯಲ್ಲಿ ಅತಿಶಯ ಶ್ರದ್ಧಾಯುಕ್ತರಾಗಿ ಇದೇ ರೀತಿ ಅನೇಕ ಧರ್ಮಾಚರಣೆಯನ್ನು ಮಾಡತಕ್ಕಂಥ ಶಕ್ತಿ ಉಲ್ಲಾಸ ಸ್ಮರಂಗಣೇಶ್ವರಂ ಆರೋಗತಾಮದೋಷದಾಂ ಯಶಸ್ವಂತಂ ಲಕ್ಷ್ಮೀವಂತಂ ಜನಂ ಕುರು ರೂಪಂ ದೇಹಿ ಜಯಂ ದೇಹಿ ಯಶೋ ದೇಹಿ ವಿಶೋಜಹಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶಃ ಪ್ರಜ್ಞಾಂ ಯಾಮಿ. ಎಲ್ಲ ಅಕ್ಷತೆಯನ್ನು ಕಲಶಕ್ಕಾಕಿ ಎಲ್ಲ ನಿಂತಿರೋ ಅಲ್ಲೇ ಸಾಧ್ಯ ಆದ್ರೆ ಮಂಡೆ ಓರಿ ನಮಸ್ಕಾರ ಮಾಡಿ. ಸಮಿತಿ ಪ್ರಧಾನ ಕಾರ್ಯದರ್ಶಿ ಸಿ.ಆರ್. ಕೇಶವಮೂರ್ತಿ ಮಾತನಾಡಿ, ಸೆ 14ರಂದು ಶ್ರೀಯವರನ್ನು ನಗರದ ಬಸವನಹಳ್ಳಿ ಸಮೀಪದ ರಂಗನಾಥಸ್ವಾಮಿ ದೇವಾಲಯದಿಂದ ಮೆರವಣಿಗೆ ಮೂಲಕ ಎಂ.ಜಿ. ರಸ್ತೆ ಮುಖಾಂತರ ಬೋಳರಾಮೇಶ್ವರ ಆವರಣಕ್ಕೆ ಕರೆತಂದು ಸಂಜೆ ಪ್ರತಿಷ್ಠಾಪನೆ ನೆರವೇರಲಿದೆ ಎಂದರು. ದಿನಾಂಕ 14/9 ಗೌರಿ ಗಣೇಶ ಹಬ್ಬದ ದಿವಸ ಶ್ರೀಯವರನ್ನ ರಂಗನಾಥ ಸ್ವಾಮಿ ದೇವಸ್ಥಾನದಿಂದ ಎಂ.ಜಿ. ರಸ್ತೆಯ ಮುಖಾಂತರ ಮೆರವಣಿಗೆ ಮೂಲಕ ಶ್ರೀ ಬೋಳರಾಮೇಶ್ವರ ದೇವಸ್ಥಾನದ ಆವರಣಕ್ಕೆ ಮೆರವಣಿಗೆ ಮೂಲಕ ಕರೆತಂದು ಸಂಜೆ ಶ್ರೀಯವರನ್ನು ಪ್ರತಿಷ್ಠಾಪನೆ ಮಾಡಿ ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ. ಕಳೆದ 90 ವರ್ಷಗಳಿಂದ ಈ ಗಣೇಶೋತ್ಸವನ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಸಾರ್ವಜನಿಕವಾಗಿ ಈಗ ವಿಶೇಷವಾದ ಕಾರ್ಯಕ್ರಮಗಳನ್ನು ನಡೆಸಬೇಕು ಅಂತೇಳಿ ಸಮಿತಿಯವರು ತೀರ್ಮಾನ ಮಾಡಿದ್ದೀವಿ. ಅದರಲ್ಲಿ ಸ್ಥಳೀಯವಾಗಿ ಇರುವಂಥ ಕಲಾವಿದರಿಗೂ ಅವಕಾಶ ಕಲ್ಪಿಸಿ ಹಾಗೂ ಹೊರ ಜಿಲ್ಲೆಯವರಾದಂಥ ವಿಶೇಷವಾದ ತಂಡಗಳನ್ನ ಕರೆಸಿ ಚಿಕ್ಕಮಗಳೂರಿನ ಭಕ್ತಾದಿಗಳನ್ನು ಆಕರ್ಷಣೆ ಮಾಡಲಿಕ್ಕೆ ಯಾವ ಕೆಲಸವನ್ನು ಮಾಡಬೇಕು ಆ ಕೆಲಸಗಳನ್ನು ಸಮಿತಿಯವರು ಈಗಾಗಲೇ ಪ್ರಾರಂಭ ಮಾಡಿದ್ದಾರೆ. ಹಾಗೆ ದಿನಾಂಕ 7 ಬುಧವಾರ ಮಧ್ಯಾಹ್ನ 2 ಗಂಟೆಗೆ ಶ್ರೀಯವರನ್ನ ಅಲಂಕಾರ ಭರಿತ ಮಾಡ್ಕೊಂಡು